ಸೂತ್ಕ ಇಸ್ ನಥಿಂಗ್ ಬಟ್ ಅನ್ ಮೆಂಟಲ್ ಇಂಪೋಸಿಷನ್, ನಾಟ್ ಅ ಫಿಸಿಕಲ್ ಇಂಪೋಸಿಷನ್. ಸೂತ್ಕ ಆದಾಗ ಏನಾಗುತ್ತೆ, ಮೆಂಟಲ್ ಇಂಪೋಸಿಷನ್ ಬಂದಾಗ ಏನಾಗುತ್ತೆ ಅಂದರೆ ಮನಸ್ಸು ಖೇದ ಆಗುತ್ತೆ. ಸೊ ದರ್ ವಿಲ್ ಬಿ ಅ ಫಿಸಿಕಲ್ ಇಂಪೋಸಿಷನ್. ದೇವಸ್ಥಾನಗಳಲ್ಲಿ ಮಾಡಲೇಬೇಕು. ಈ ನಮ್ಮನೆಯಲ್ಲೂ ದೇವಸ್ಥಾನ ಇದೆ, ದೇವಿ ಇಲ್ಲೇ ಕೂತಿದ್ದಾಳೆ. ಸೊ ದೇವಿ ಹೇಳಿದೆ, ನೋಡಮ್ಮ ನನಗಿದು ಸೂತ್ಕ ಕಾನ್ಸೆಪ್ಟ್ ನೀನೇ ಹೇಳ್ಕೊಡು. ಸೊ ಶಿ ಹೈಲೈಟೆಡ್ ಟು ಮೀ ಜ್ಞಾನದ ಮೂಲಕ. ಒಂದು ದಿವಸ ತಲೆಗೆ ಸ್ನಾನ ಮಾಡು, ದೇವರೆಲ್ಲ ತೊಳಿ, ಸಾಕು. ಮತ್ತು ದೇವರೆಲ್ಲ ತೊಳೆದಾದ್ಮೇಲೆ ಸರಿ ಹೋಗುತ್ತೆ. ಪ್ರಸಾದ ಏನು ಮಾಡಬೇಕು, ಏನೋ ತಿರುಪತಿ ಪ್ರಸಾದ ಇರುತ್ತೆ, ಅದು ಪ್ರಸಾದ ಇರುತ್ತೆ, ಇದು ಪ್ರಸಾದ ಇರುತ್ತೆ, ಅದನ್ನೆಲ್ಲ ತೆಗಿ ಕೊಟ್ಬಿಡು. ತಿರುಪತಿ ಪ್ರಸಾದ ಏನು ಮಾಡೋದು, ಏನಿಲ್ಲ ಹಂಚು ಎಲ್ಲರಿಗೂ. ನಿನ್ನ ಕೈಯಿಂದ ಕೊಟ್ಟರೆ ಪಾವನ, ಇನ್ನೂ ಪಾವಿತ್ರ. ನಿನಗೆ ಸೂತ್ಕ ಇದ್ದರೆ ದೇವ್ರ ಪ್ರಸಾದಕ್ಕೆ ಏನು ಸೂತ್ಕ? ತಿರುಪತಿ ಪ್ರಸಾದ ಇತ್ತು ಅಂದರೆ ತಿರುಪತಿಗೇನು ಸೂತ್ಕ? ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಕೊಡು. ಯು ಬಿಲೀವ್ ಇನ್ ಯುವರ್ ಕಾನ್ಶಿಯಸ್ನೆಸ್. ನಿನ್ನ ಚೈತನ್ಯದ ಮೇಲೆ ನಿಮ್ಗೆ ನಂಬಿಕೆ ಇದೆ, ಇನ್ನೇನು ಮತ್ತೆ ಕೊಡೋ ದೇವಸ್ಥಾನದ್ದು. ನಿನಗೆ ಸೂತ್ಕ ಬಂದರೆ ತಿರುಪತಿ ಮುಚ್ಚೋಗುತ್ತಾ? ಇಲ್ಲ ಅಲ್ಲ, ಮತ್ತಿನ್ನೇನು ಗಿವ್. ನೀನೇನಾಗುತ್ತೆ, ನಿನಗೆ ಅಳುಕಿರೋದ್ರಿಂದ ಬಿಕಾಸ್ ಆಫ್ ಇಗ್ನೋರೆನ್ಸ್ ನಿನಗೆ ಅಳುಕಿದೆ. ಯು ಫೀಲ್ ಗಿಲ್ಟಿ ಬಿಕಾಸ್ ಆಫ್ ಇಗ್ನೋರೆನ್ಸ್. ನಿನಗೆ ಧರ್ಮ ಗೊತ್ತಿಲ್ಲ, ಯು ಡೋಂಟ್ ನೋ ಅಟ್ ಆಲ್ ಜ್ಞಾನ. ಸೊ ಅದೇ ಥರ ನಿನಗೆ ಜ್ಞಾನ ಗೊತ್ತಿಲ್ಲದೆ ಇರೋದ್ರಿಂದ, ನಿನಗೆ ಇನ್ನೂ ಸಾಕ್ಷಾತ್ಕಾರ ಆಗದೆ ಇರೋದ್ರಿಂದ ನೀನು ಮಾಡ್ಕೋ. ಅದು ನಿನ್ನ ತಲೆ ಒಳಗಡೆ ಬಾದರ್ ಮಾಡುತ್ತಷ್ಟೇ. ಬಟ್ ಯುವರ್ ಎನರ್ಜಿ ಇಸ್ ಗೋಯಿಂಗ್. ಸಿ, ಹ್ಯಾವ್ ಯು ಸ್ಟಾಪ್ಡ್ ಬ್ರೀತಿಂಗ್ ಬಿಕಾಸ್ ನಿನಗೆ ಸೂತ್ಕ ಬಂತು ಅಂತ? ನೋ, ಯು ಹ್ಯಾವ್ ನಾಟ್ ಸ್ಟಾಪ್ಡ್ ಬ್ರೀತಿಂಗ್. ನಿಮಗೇನಾದ್ರು ತೊಂದರೆ ಆಯ್ತಾ? ಏನಿಲ್ಲ ಅಲ್ಲ, ಮತ್ತಿನ್ನೇನು? ಯು ಆರ್ ಲಿವಿಂಗ್ ನ್ಯಾಚುರಲಿ. ಸೊ ಏನು ಮಾಡು, ನಿನ್ನ ರೈಟ್ಸ್ ಆ್ಯಂಡ್ ರಿಚುವಲ್ಸ್ ಏನು ಮಾಡಬೇಕು, ನಿನ್ನ ಸಂಪ್ರದಾಯದ ಪ್ರಕಾರ ನಿನ್ನ ಧರ್ಮದಂತ. ಸೂತ್ಕ ಎಲ್ಲ ಧರ್ಮದಿಂದ ಇಲ್ಲ, ಕರ್ಮದಿಂದಾನೇ ಆಗೋದು. ಆ ವಿಚಾರ ನಮ್ಮ ಕಿವಿಗೆ ಬಿದ್ದಾದ್ಮೇಲೆ ಇದು ಓನ್ಲಿ ಬಿಕಾಸ್ ಆಫ್ ಅವರ್ ಕರ್ಮ, ಇನ್ನೇಟ್ ಕರ್ಮ, which we are all karmic beings. So our innate karma makes us to do all this sutka putka ella. But still I am following tradition. ಇನ್ನೇನು ಮಾಡಬೇಕು? ಸೊ ಸೂತ್ಕಾರ ಇರಬೇಕಾದ್ರೆ ಏನಾದ್ರು, ಈಗ ನಾನು ನಿಮಗೆ ಜ್ಞಾನ ಹಂಚಬೇಕು, ಏನಾದ್ರು ಕೊಡಬೇಕು ಅಂದಾದ್ಮೇಲೆ ನಾನು ಸೂತ್ಕ ನೋಡೋಕ್ಕಾಗತ್ತಾ? ನಿಮ್ಮ ಮನಸ್ಸು ನಾನು ದ ಮೋರ್ ಐ ಡಿಸ್ಪೆನ್ಸ್ ನಾಲೆಡ್ಜ್, the more you become a ಜ್ಞಾನಿ, the more closer you become to wisdom. ಇದಕ್ಕೇನು ಸೂತ್ಕ? nothing, no ಸೂತ್ಕ at all. So you have to be practical. You have to understand what is practicality. Continue please. ಈ ಸೂತ್ಕ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಬರೀ ದೇವರ ವಿಚಾರದಲ್ಲಿ ಮಾತ್ರ ಸೂತ್ಕ ಫಾಲೋ ಮಾಡ್ತೀವಿ. ಸ್ನಾನ ದಿನ ಆದಮೇಲೆ ಊಟ ತಿಂಡಿ ಎಲ್ಲ ನಾವೆಲ್ಲ ನಾರ್ಮಲ್ಲೇ. ಸೊ ಎವ್ರಿ ಅದರ್ ಆಕ್ಟಿವಿಟಿ, ಆಫೀಸ್ಗೆ ಹೋಗೋದು ನಾರ್ಮಲ್ಲು, ಎಲ್ಲ ಮಾಡ್ಬಿಡ್ತೀವಿ. ದೇವ್ರ ಮನೆ ವಿಚಾರ ಬಂದಾಗ ಮಾತ್ರ ವಿ ವಾಂಟ್ ಟು ಟೇಕ್ ಅ ಬ್ರೇಕ್. ಸೊ ಅದಕ್ಕೋಸ್ಕರ ಗುರುಜಿ ಹೇಳ್ತಿರೋದು ಸರಿಯಾಗಿ ಮಾಡಿ. ಅಂದರೆ ಒಬ್ಸೆಸಿವ್ ಆಗಿ ದೇವ್ರಿಗೆ ಪೂಜೆ ಮಾಡೋದು ಬೇಡ, ಈ ಥರ ಸೂತ್ಕ ಬಂದಾಗ ಮಾಡೋದೇ ಇಲ್ಲ ಅನ್ನೋದು ಬೇಡ. ವಿಪರೀತಕ್ಕೆ ಹೋಗಬಾರ್ದು. ಮಾಡ್ರೇಷನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡಿ ಆ ಟೈಮಲ್ಲಿ ಏನು ಬೇಕೋ ಅದು ಮಾಡೋದು ಉತ್ತಮ. ಯಾಕೆಂದರೆ ನಮಗೆ ಕಾನ್ಸ್ಟೆಂಟ್ಲಿ ಅವರ್ ಸೋಲ್ ನೀಡ್ಸ್ ಎನರ್ಜಿ. ಆ್ಯಂಡ್ ಗುರುಜಿ ವೆರಿ ಕ್ಲಿಯರ್ಲಿ ಟೋಲ್ಡ್ ಟುಡೇ, ಮ್ಯಾನ್ ಸರ್ವೈವ್ಸ್ ಬಿಕಾಸ್ ಆಫ್ ಹಿಸ್ ಕಾನ್ಷಿಯಸ್ನೆಸ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ನಾಟ್ ಬಿಕಾಸ್ ಆಫ್ ಸೂತ್ಕ, ರೈಟ್ಸ್ ಆರ್ ರಿಚುವಲ್ಸ್. ನಾಟ್ ಬಿಕಾಸ್ ಆಫ್ ರೈಟ್ಸ್ ಆರ್ ರಿಚುವಲ್ಸ್, ನಾಟ್ ಬಿಕಾಸ್ ಆಫ್ ಮನಿ, ನಾಟ್ ಬಿಕಾಸ್ ಆಫ್ ಪವರ್, ನಾಟ್ ಬಿಕಾಸ್ ಆಫ್ ರಿಲೇಟಿವ್ಸ್, ನಾಟ್ ಬಿಕಾಸ್ ಸಂಬಡಿ ಇಸ್ ರಿಚ್ ಆರ್ ಪೂರ್. ಅದೆಲ್ಲ ಏನು ಮ್ಯಾಟರ್ ಆಗಲ್ಲ. ಆರ್ ನಾಟ್ ಸಂಬಡಿ ಹ್ಯಾಸ್ ಡೈಡ್ ಆರ್ ಅಲೈವ್ ಆರ್ ಡೆಡ್, ಮೋಹ ವ್ಯಾಮೋಹಕ್ಕೆ. ಅದರಿಂದ ಎಲ್ಲ ಮ್ಯಾನ್ ಇಸ್ ನಾಟ್ ಸರ್ವೈವಿಂಗ್. ದೇರ್ ಆರ್ ಇನ್ಸ್ಟೆನ್ಸಸ್ ಇನ್ ಕಾಶಿ ವೇರ್ ಇವಾಗ ಅದೆಲ್ಲ ಘಾಟ್ಸ್ ಆಗಿ ಮೆಟ್ಲುಗಳು ಮಾಡಿದ್ದಾರೆ. ಮುಂಚೆ ಗುಹೆಗಳಾಗಿತ್ತು. ಕಾಶಿ ಒಂದು ಸ್ತೋತ್ರದಲ್ಲೇ ಗುಹಾಮ್ ಗಂಗಾಮ್ ಅಂತ ಬರುತ್ತೆ. ಗುಹಾಮ್ ಅಂದರೆ ಗುಹೆಗಳೇ. ಆ ಘಾಟ್ಗಳೆಲ್ಲ ಗುಹೆ ಆಗಿತ್ತು. ಆ ಗುಹೆ ಒಳಗಡೆ ಒಂದ್ಸತಿ ಅವರು ಘಾಟ ಕನ್ವರ್ಟ್ ಮಾಡ್ಬೇಕಾರೆ, ಎಸ್ಪೆಷಲಿ ಸಿಂಧ್ಯಾ ಘಾಟ್ ಹತ್ರ ಅಂತ ಹೇಳ್ತಾರೆ, ಒಬ್ಬರು ಋಷಿಗಳು ತಪಸ್ ಮಾಡ್ತಾ ಇದ್ರಂತೆ. ಅವರು ಹಿಂಗೆ ಕಲ್ಲು ತೆಗೆದಾಗ ಅವ್ರಿಗೆ ಯಾರೋ ಋಷಿ ತಪಸ್ ಮಾಡೋದು ಕಾಣಿಸ್ತು. ಈ ಥರ ಏನು ತೆಗೆದಿದ ತಕ್ಷಣ ಅವ್ರು ಕೇಳಿದ್ರಂತೆ ಯಾವ ಯುಗ ನಡೀತಾ ಇದೆ ಅಂತ. ಕಲಿಯುಗ ಅಂದರೆ ಹಾಗಾದ್ರೆ ಮುಚ್ಚಿಬಿಡಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ಇನ್ನೂ ಅಂತ ಹೇಳಿದ್ರಂತೆ. ಸೊ ಅವಾಗ ಅವರು ಇದ್ರ ಮೇಲೇ ಮೆಟ್ಲು ಕಟ್ಕೊಂಡು ಹೋದರು ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಹೌ ಈಸ್ ಈ ಸರ್ವೈವಿಂಗ್? He is surviving because of his consciousness when we hear such instances. And in fact, even when we went to Badrinath, we saw, this was back in 2006-2007,
ಗುರುಜಿ ಜೊತೆ ಹೋದಾಗ ಅಲ್ಲಿ ಮೇನ್ ಪ್ರೀಸ್ಟ್ ಇದ್ದಾರ, ಅವ್ರ ನಂಬೂದ್ರೀಸ್ ಅವ್ರ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು ರಾತ್ರಿ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು 3 generationsinದ ಅವ್ರ ತಂದೆ ತಾಯಿ ಜನ್ರೇಷನಿಂದ ದೇ ಆರ್ ಸೀಯಿಂಗ್ ಒನ್ ಮ್ಯಾನ್ ಆ್ಯಂಡ್ ಹೀ ಈಸ್ ಕನ್ಸಿಡರ್ಡ್ ಆಸ್ ಹನುಮಾನ್ ಅವತಾರ ಆ್ಯಂಡ್ ಹೀ 600 years old. ಆ್ಯಂಡ್ ಹಿಸ್ ಜನ್ರೇಷನ್ಸ್ ಹ್ಯಾವ್ ಬೀನ್ ಟೆಲ್ಲಿಂಗ್ ಹಿಮ್, ಯಾರೀಗ ನಾವು ಇವ್ರು ನಮ್ಗೆ ಹೆಂಗೆ ಹೇಳಿದ್ರು ಹಾಗೆಯೇ ಬೇರೆ ಜನ್ರೇಷನ್ಸ್ ಅವರೆಲ್ಲ ಹೇಳ್ತಾ ಇದ್ದಾರೆ ಹಿ ವಾಸ್ 600 years old, ಹಿ ಲುಕ್ಸ್ 60-70 ಥರ, ಹನುಮಂತನ ಅವತಾರ ಅಂತ ಹೇಳ್ತಾರೆ. ಹೌ ಇಸ್ ಹಿ ಸರ್ವೈವಿಂಗ್? He is surviving because of his Chaitanya, and main thing is but the functionality of the brain ಅಲ್ಲಿ misuse ಇಲ್ಲ, abuse ಇಲ್ಲ, or underuse ಇಲ್ಲ. Brain has to be utilized properly. With Guruji has insisted, not only today, I think in many instances, that pineal gland, right side of the brain are very important for spiritual evolution. ಸೊ ಅದನ್ನು ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡು ಈ ದೇಹಕ್ಕೆ ಏನು ಬೇಕೋ ಅವ್ರ ಪ್ರಾಣಶಕ್ತಿನ ಉಪಯೋಗಿಸ್ಕೊಂಡು ಅವರು ಆ ಮಟ್ಟಕ್ಕೆ ಏನು 600 ವರ್ಷ ಇರಬೇಕು ಅಂದರೆ ಇಟ್ಸ್ ನಾಟ್ ಅ ಜೋಕ್. ಅದು ಏನು ಒಂಥರ ಹೆಂಗೆ ಕೂತಿದ್ರು ಗೊತ್ತಾ, ನಾನು ಫೋಟೋ ಕಳಿಸ್ತೀನಿ, ನನಗೆ ಸಿಗ್ತದೆ ಫೋಟೋ, ನಾನು ಗ್ರೂಪಲ್ಲಿ ಪರಂಪರಲ್ಲಿ ಹಾಕ್ತೀನಿ. ಸೊ ನಾವು ಅಂಥವ್ರು ಮಹಾತ್ಮರು ದರ್ಶನ ಮಾಡಿದಾಗ ಗೊತ್ತಾಗುತ್ತೆ, ಲೈಕ್ ದೇ ಆಲ್ ಆರ್ ದೇ ನೋ ದೇ ಆರ್ ಸರ್ವೈವಿಂಗ್ ಓನ್ಲಿ ಬಿಕಾಸ್ ಆಫ್ ಕಾನ್ಷಿಯಸ್ನೆಸ್. ನೋ ಅದರ್ ಕಂಡೀಷನ್ಸ್ ಅಪ್ಲೈ ಫಾರ್ ಡಿವಿನಿಟಿ. ದೆರ್ ಇಸ್ ನೋ ಲಿಮಿಟೇಷನ್ ಅಂತ. ಕಾನ್ಷಿಯಸ್ನೆಸ್ ಝೋನ್ಗೆ ಹೋದರೆ ಇನ್ಫೈನೈಟ್ ಮೋಡ್ಗೆ ಹೋಗ್ತೀವಿ. ನೋ ಮಡಿ ಆಚಾರ ವಿಚಾರ ಆಲ್ಸೋ. ಬಟ್ ಏನಂದರೆ ನಾವು ಎಲ್ಲಿ ಕಾನ್ಷಿಯಸ್ನೆಸ್ ಮೋಡಲ್ಲಿ ಹೋಗಲ್ವೋ ತುಂಬ ಹಿಡ್ತಾ ಬಂದ್ಬಿಡುತ್ತೆ ನಮಗೆ. ನಾಟ್ ಓನ್ಲಿ ಮಡಿ ಮೈಲ್ಗೆ, ಕರ್ಮ ಟೇಕ್ಸ್ ಓವರ್, ಈಗೋ ಟೇಕ್ಸ್ ಓವರ್. ಈಗೋ ವಿಲ್ ಟೆಲ್ ಯು ನಿನ್ನ ಹತ್ರ ಇಷ್ಟಿದ್ರೇ ನಿನಗೆ ಸರ್ವೈವಲ್ಲು. ಎಸ್ಪೆಷಲಿ ಈಗೋ ವಿಲ್ ಟೆಲ್ ಅಸ್, ಇವ್ರು ನಿನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರೇ ಯು ಆರ್ ರೆಸ್ಪೆಕ್ಟೆಡ್. ಆ ಥರ ಎಲ್ಲ ಏನೇನೋ ಪ್ಯಾರಾಮೀಟರ್ಸ್ ಇರುತ್ತೆ. ಆ್ಯಂಡ್ ದೆನ್ ದಟ್ಸ್ ವೆನ್ ಗುರುಜಿ ಸೆಡ್, ಡಸ್ ಯುವರ್ ಫ್ಯಾಮಿಲಿ ಅಲೌ ಯು ಟು ಬಿ ಇನ್ ಪೀಸ್? Does your family allow you to bank on your Chaitanya? Why? Who is giving permission to them to allow or not allow? It is our own ego which tells, oh, you are my mother, so you can talk anything you want. Oh, you are my father, you have whatever you say, I have to listen. Oh, I am your wife, so I had better listen to my husband. ಆ ಥರ ಎಲ್ಲ ಅಂದರೆ ನಮಗೆ ಇಟ್ಸ್ ಅವರ್ ಈಗೋ ಮೋಹ ವ್ಯಾಮೋಹ ಓನ್ಲಿ ಗಿವಿಂಗ್ ದಿಸ್ ಪರ್ಮಿಷನ್ಸ್. ಮೆಂಟಲ್ ಸ್ಟ್ರೆಂತ್ ನಮಗೆ ಬರಬೇಕು ಅಂದರೆ ಈಗೋನ ನಾವು ಎಷ್ಟು ಕಮ್ಮಿ ಇಟ್ಕೋತೀವೋ ಅವಾಗ ಅಷ್ಟು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ವಿಲ್ ಪವರ್ ಎಫೆಕ್ಟ್ ಗೊತ್ತಾಗುತ್ತೆ. ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅವರ್ ಎಕ್ಸ್ಟೆಂಟ್ ಆಫ್ ಅವರ್ ವಿಲ್ ಪವರ್. ನಮಗೆ ವಿಲ್ ಪವರ್ ಜೋರಾಗಿರಬೇಕು. ಯಾಕೆಂದರೆ ತಡ್ಕೊಳ್ಳೋ ಶಕ್ತಿ ಅನ್ನೋದು ಆ್ಯಕ್ಚುಲಿ ವಿಲ್ ಪವರಿಂದನೇ. ಮೊನ್ನೆ ಮಾತು ಹೇಳಿದ್ರು ಗುರುಜಿ, ಮಾತ್ರೆಗಳನ್ನ ಅಭ್ಯಾಸ ಮಾಡಿಕೊಂಡ್ರೆ, ನಿನ್ನೆ ಹೇಳಿದ್ರು ಆ್ಯಕ್ಚುಲಿ, ಈ ಮಾತ್ರೆ ತೊಗೊಂಡ್ರೇ ನನಗೆ ಹಿಂಗಾಗೋದು ಅಂತ ನಾವು ಯಾವಾಗ ಅಭ್ಯಾಸ ಮಾಡ್ಕೋತೀವೋ ಇಟ್ ಅಫೆಕ್ಟ್ಸ್ ದ ವಿಲ್ ಪವರ್ ಅಂತ ಹೇಳಿದ್ರು. ಬಿಕಾಸ್ ಯು ಆರ್ ಮೆಂಟಲಿ ಡಿಪೆಂಡಿಂಗ್ ಆಲ್ರೆಡಿ. ಸೊ ದಟ್ ಮೀನ್ಸ್ ಯು ಆಲ್ರೆಡಿ ಟೆಲಿಂಗ್ ಯುವರ್ ಸೆಲ್ಫ್ ಯುವರ್ ಬಾಡಿ ಕೆನಾಟ್ ಫಂಕ್ಷನ್ ಆನ್ ಇಟ್ಸ್ ಓನ್ unless and until some other element is going to give you some adequate supply of some chemical. So yogis think differently. Actually they think in the right way. We think differently because we feel that body ಹೊರಗಡೆಯಿಂದ ಏನೋ ಬಂದ್ರೇ ಆದರೆ ಹಿಂಗಾಗೋದು ಹಂಗಾಗೋದು ಅಂತ. ಗುರುಜಿ ಅಂದರು, ನನಗೆ ಅದೆಲ್ಲ ಹೇಳಕ್ಕೆ ಹೋಗ್ಬೇಡ, ನೀನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗ್ಬೇಡ. ಐ ಡೋಂಟ್ ನೀಡ್ ಎನಿ ಆಫ್ ದಟ್. ಮೈ ವಿಲ್ ಪವರ್ ಕ್ಯಾನ್ ಮೇಕ್ ಮೈ ಬಾಡಿ ಜನರೇಟ್ ಅ ಕೆಮಿಕಲ್. Exactly. If need be. In fact, I keep telling Samita also. Okay. I said, don't instruct me on that, this particular pill you should take and all that. I said, no, I will not. If I want like doing it, I will have it. Otherwise, no. I will not have it. Simple. ಅಂದರೆ ಅಷ್ಟು ಕಡೆಗಂಡಿತವಾಗಿ ನಮಗನ್ಸುತ್ತೆ, ಏನಪ್ಪ ಹಠ, ಏನು ಈ ಥರ, ಅಯ್ಯೋ ಗುರುಜಿಗೆ ಇಷ್ಟ ಇಲ್ಲ ಮಾತ್ರ ಅಂತ. ಲೈಕ್ಸ್ ಡಿಸ್ಲೈಕ್ಸ್ ಪ್ರಶ್ನೆನೇ ಇಲ್ಲ. ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಮೈ ಬಾಡಿ ಐ ನೋ ಅಂತ ಗುರುಜಿ ಹೇಳ್ತಾರೆ. ನಿನಗೆ ಗೊತ್ತಾ, ಸುಮ್ಮನೆ ಇರೋದು. ಈಗ ರೈಟ್ ಬ್ರೈನ್ ಬಗ್ಗೆ ಅಷ್ಟು ಹೇಳಬೇಕಾದ್ರೆ ಎಷ್ಟು ಇದಿರಬೇಕು ಅಂದರೆ ಅದರ ಉಪಯೋಗಿಸಿ ಅದರದ್ದು ಬೆನಿಫಿಟ್ಸ್ ಎಷ್ಟು ಖುಷಿಯಾಗಿ ನಮಗೂ ಅದು ಬರಲಿ ಅಂತ ತಾನೇ ಅಷ್ಟು ಹೇಳ್ತಾರೆ. ಅದು ಯು ಶುಡ್ ಪಾಸ್ ಅಂಡ್ ಸಿ ವೆನ್ ಐ ವಾಸ್ ಹಾಸ್ಪಿಟಲೈಸ್ಡ್ ಫಾರ್ ಅ ವೀಕ್ ಆರ್ 2 weeks or whatever. You ask what the doctors used to tell. I was just going to tell that when Guruji was hospitalized and Guruji came back to consciousness and ಅದೆಲ್ಲ ಆದಾಗ ರಿಕವರಿ ಆಗುವಾಗ the doctors mentioned that it's only because of his willpower he's recovered so fast. So otherwise somebody on ventilator support with so many machines, Anantram uncle was telling Guruji, he was like, ಹೇಗಿದ್ರು ಗುರುಜಿ ಹೇಗೆ ಮೆಷಿನ್ಸ್ ಎಲ್ಲ ಸುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ವಾ ಅಂಕಲ್, ನೀವು ಜ್ಞಾಪಕ ಇದೆಯಾ ಹೇಳಿದ್ದು? ಸೊ ಆ ಥರ ಹಿ ವಾಸ್ ಸೋ ಲೈಕ್ ಗುರುಜಿ ಸರ್ ಫ್ಲಬರ್ಗಾಸ್ಟೆಡ್, ಏನು ಈ ಥರ ಅಂತ. ಆ್ಯಂಡ್ ನಾಟ್ ಅ ಡೇ ವೇರ್ ಐ ಹ್ಯಾವ್ ನಾಟ್ ವೆಪ್ಟ್. I have always every day called Radha and wept. And when Sundaresh uncle would call me to tell what the doctor, we only would tell him, uncle please phone ಮಾಡಿ ಹೇಳಿ ಡಾಕ್ಟರ್ ಏನು ಹೇಳಿದ್ರು. And doctor meeting I was not even interested. My willpower was at its lowest ebb.
ಸೊ ಆವಾಗ ಅಂಕಲ್ ಫೋನ್ ಮಾಡಿದ್ರೆ ಎತ್ತಕ್ಕೆ ಭಯ, ಏನು ಹೇಳ್ತಾರೆ ಅಂಕಲು ಅಂತ. ಆ್ಯಂಡ್ ಎತ್ತಿದ್ರೆ ಅಸಮಾಧಾನ, ಒಂಥರ ಏನಪ್ಪ ನಾನು ತಿಳ್ಕೊಳ್ಳಿಲ್ಲ ಏನಾಯ್ತು ಅಂತ, ಬಟ್ ತಿಳ್ಕೊಳ್ಳೋಕ್ಕೂ ಧೈರ್ಯ ಇಲ್ಲ. because your lower mind and your left brain was working in full swing, which is always the case. ಬಟ್ ಏನಾಗುತ್ತೆ ಅಂದರೆ ಈ ಥರ ಟ್ರೈಯಿಂಗ್ ಟೈಮ್ಸಲ್ಲಿ ಏನಾಗುತ್ತೆ, ವಿ ನೋ ಹೌ ವೀಕ್ ವಿ ಆರ್ ಬಿಕಾಸ್ ಆಫ್ ಅವರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಅಂದರೆ ಇಟ್ಸ್ ರಿಕ್ವೈರ್ಡ್ ಫಾರ್ ಡೇ ಟು ಡೇ ಆಕ್ಟಿವಿಟೀಸ್ ಅಂತ ಗುರುಜಿ ಹೇಳಿದ್ರು. ಬಟ್ ಇಟ್ ಶುಡ್ ನಾಟ್ ಕಂಟ್ರೋಲ್ ಅವರ್ life or the way we think. So literally that happened during that phase. So andre shaken, completely shaken, and almost I don't think I worked at all. Some 30-40 days I have not worked. I didn't want to work. That Guruji told no worry irbardu, efficiency affect agate. All of that I have experienced. See, for me it may be Guruji's health affected me or daddy's health affects me. For some people it may be relationships affect them. For another person it may be their own health which affects them. For another person it can be finances which affect them. So ಕೆಲವ್ರಿಗೆ ಏನೂ ಇಲ್ಲದೇನೂ ಸುಮ್ಮನೆ ಅಫೆಕ್ಟ್ ಆಗ್ತಾ ಇರ್ಬೋದು. ದಟ್ ಈಸ್ ವಾಟ್ ಗುರುಜಿ ಸೆಡ್. ಅಕ್ಕಪಕ್ಕದವ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು, ಕಣ್ಮುಚ್ಕೊಂಡಾಗ ಬರೀ ಇಂಥವ್ರೇ ನೆನಪಾಗೋದು, ಹೆಲ್ಪ್ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ತಿಳ್ಕೊಂಡು ಏನು ಮಾಡ್ತೀರಾ ಅಂತ ಗುರುಜಿ ಕೇಳ್ತಿರೋದು ಪ್ರಶ್ನೆ. ನಾಭಿಯಿಂದ ಕಂಪ್ಯಾಷನ್ ಬಂದರೆ ನೀವು ಕೇಳೋದೇ ಇಲ್ಲ, ಯುಲ್ ಬಿ ಪ್ರೋ ಆ್ಯಕ್ಟಿವ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರು ಗುರುಜಿ. ವಾಟ್ ಈಸ್ ಬೀಂಗ್ ಪ್ರೋ ಆ್ಯಕ್ಟಿವ್? ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ somebody ಟು ಕಮ್ ಆ್ಯಂಡ್ ಆಸ್ಕ್ ಯು ಐ ವಾಂಟ್ ಹೆಲ್ಪ್. ಇಫ್ ಯು ರಿಯಲಿ ಹ್ಯಾವ್ ಕಂಪ್ಯಾಷನ್, ಒಳಗಡೆಯಿಂದ ನೀವೇ ಕೊಡ್ತೀರಾ. ನಾನು ಗುರುಜಿ ಆ ಥರ ಮಾಡೋದನ್ನು 1000 ಸತಿ ನೋಡಿ. ಯಾರೋ ಕೇಳದೆ ಮಾಡೋ ಅಂಥ ಒಂದು ಬುದ್ಧಿ ಇದೆಯಲ್ಲ, ಅದು ಬೀಂಗ್ ಪ್ರೋ ಆ್ಯಕ್ಟಿವ್ ಕಂಪ್ಯಾಷನ್ ಗ್ರೌಂಡ್ಸಲ್ಲಿ ನಾನು ಹೇಳ್ತಿರೋದು. ನಾವು ಬೇರೆ ವಿಚಾರದಲ್ಲೆಲ್ಲ ನಮಗೇನೇನು ಬೇಕೋ ಅದರಲ್ಲಿ ಪ್ರೊ ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ಆರ್ ವಿ ಪ್ರೊ ಆ್ಯಕ್ಟಿವ್ ವೆನ್ ಇಟ್ ಕಮ್ಸ್ ಟು ಬೀಂಗ್ ಕಂಪ್ಯಾಷನೇಟ್? ವಿ ವೆಯ್ಟ್, ಅವ್ನು ಫಸ್ಟ್ ಕೇಳಲಿ, ಅವಳು ಫಸ್ಟ್ ಕೇಳಲಿ, ಆಮೇಲೆ ನೋಡೋಣ, ಯೋಚನೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ. ದಟ್ ಈಸ್ ನಾಟ್ ಬೀಂಗ್ ಪ್ರೊ ಆ್ಯಕ್ಟಿವ್. ದಟ್ ಈಸ್ ನಾಟ್ ಈವನ್ ಕಮಿಂಗ್ ಫ್ರಮ್ ನಾವಿ. ದಟ್ ಈಸ್ ಅಗೇನ್ ಲೆಫ್ಟ್ ಟ್ರೈನಿಂಗ್ ಆಫ್ ದ ಲೆಫ್ಟ್ ಬ್ರೈನ್. ಗುರುಜಿ ಅಂದರು ನಾನು ಇವತ್ತು ಕೊಟ್ಟರೆ ನಾಳೆ ನನಗೇನಾಗುತ್ತೆ ಅಂತ. ಗುರುಜಿ ಒಂದಿನನೂ ಆ ಥರ ಯೋಚನೆ ಮಾಡೋದು ನಾನು ನೋಡಿಲ್ಲ, ನಾಟ್ ಈವನ್ ಎ ಸಿಂಗಲ್ ಡೇ. ಬಿಕಾಸ್ ಗುರುಜಿ ಡಸಂಟ್ ಈವನ್ ಥಿಂಕ್ ದಟ್ ಮನಿ ಈಸ್ ವಾಟ್ ಈಸ್ ರನ್ನಿಂಗ್ ದ ಚೈತನ್ಯ. ಗುರುಜಿ ಕಂಪ್ಲೀಟ್ಲಿ ಬಿಲೀವ್ಸ್ ದಟ್ ಮ್ಯಾನ್ಸ್ ಕಾನ್ಷಿಯಸ್ನೆಸ್ ಇಸ್ ವಾಟ್ ಈಸ್ ಗೋನ್ ಟು ರನ್ ಹಿಸ್ ಲೈಫ್. ಅದಕ್ಕೇ ಹೇಳ್ತಿರೋದು, ಇವತ್ತು ₹4 ದುಡ್ಡು ಕೊಟ್ಟರೆ ದಿ ಸೇಮ್ ಕಾನ್ಷಿಯಸ್ನೆಸ್ ವಿಲ್ ಕ್ಯಾನ್ ಅರ್ನ್ 40. ಅದರಲ್ಲೇನು ದೊಡ್ಡ ವಿಚಾರ, ದೇವಿ ಕೊಡ್ತಾಳೆ ಅಂತಾರೆ. ಅದು ಯಾಕೆ ಅಂದರೆ ಬಿಕಾಸ್ ಕಾನ್ಷಿಯಸ್ನೆಸ್ ಇಸ್ ರನ್ನಿಂಗ್ ಅನ್ನೋದು ಮೇನ್ ಫೋಕಸ್ಸು. ನನಗೆ ಇವತ್ತು ತುಂಬ ಎಂಪವರಿಂಗ್ ಅನಿಸ್ತು. ಯಾಕೆಂದರೆ ಅದರಲ್ಲಿ ಯಾವ ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡ್ಕೋಬೋದು. 4 ಅಲ್ಲ 40 ಅಲ್ಲ 400 ಎಂಥ ಇವನ್ ಕರೋಡ್ಪತಿ ನೋಡಿದ್ರು ನಾವು ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ ರೋಡ್ ಓನ್ಲಿ. ಮೇ ಬಿ ದರ್ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್ ಆರ್ ಎಂಜಾಯಿಂಗ್ ದ ಬೆನಿಫಿಟ್ಸ್ ಆಫ್ ದರ್ ಫಾದರ್ ಆರ್ ತಾತ. ಬಟ್ ಇಟ್ಸ್ ನಾಟ್ ಲೈಕ್ ದ ರೂಟ್ಸ್ ನೋಡಿದಾಗ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ರ್ಯಾಗ್ಸ್ ಆ್ಯಂಡ್ ದೇ ವುಡ್ ಹ್ಯಾವ್ ಗಾನ್ ಟು ರಿಚಸ್. ಸೊ ಹೌ ಡಿಡ್ ಇಫ್ ಹಿ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಆಲ್ಸೋ ಡೂ ಇಟ್. ಆ್ಯಂಡ್ ಯಾಕಾಗಲ್ಲ? ಕರ್ಮದಿಂದ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಗುರುಜಿ ಹೇಳಾಯ್ತಲ್ಲ, ಕರ್ಮ ಝೋನಲ್ಲಿ ಇರಲೇಬೇಡಿ, ನೀವು ಧರ್ಮ ಝೋನಲ್ಲಿರಿ, ಅದೇ ಹುಡ್ಕೊಂಬರಲಿ ನಿಮ್ಮನ್ನ ಅಂತ. ನಾವು ಹುಡ್ಕೊಂಡು ಹೋಗ್ತೀವಿ ಲಕ್ಷ್ಮಿನ, ಹುಡುಕಿ ಹೋಗೋದು ಅಟ್ಟಿಸ್ಕೊಂಡು. ಅದು ನಾವು ಹೋಗೋಷ್ಟು ಚಂಚಲ, ಅದು ಓಡೋದು. ಅದ್ರ ಬದಲು ನಾವು ಇಲ್ಲಿ ಒಂದು ಕಡೆ ಕೂತ್ಕೊಂಡು ನಾವು ಅದನ್ನು ಧಾರ್ಮಿಕ ಝೋನಲ್ಲಿ ಗಟ್ಟಿಯಾಗಿದ್ದರೆ ಅದೇ ನಮ್ಮ ಹತ್ರ ಬರುತ್ತೆ ಅನ್ನೋ ಅದು ಗುರುಜಿ ನಮ್ಗೆ ಪ್ರಾಕ್ಟಿಕಲಾಗೆ ಅಟ್ಲೀಸ್ಟ್ 1 million ಟೈಮ್ಸ್ ಇನ್ ದೀಸ್ ಮೆನಿ ಇಯರ್ಸ್. ಸಮ್ 2004 ನಾನು ನೋಡ್ತಾ ಇದ್ದೀನಿ. ಐ ಕ್ಯಾನ್ ಟೆಲ್, ನೆವರ್ ಎ ಡೇ ಹಿಂದೆ ಹೋಗೋ ವಿಚಾರನೇ ಇಲ್ಲ. ಯಾವುದೇ ವಿಚಾರ ಆಗಲಿ, ಜನ ಆಗಲಿ ಧನ ಆಗಲಿ, ಅವ್ರು ಬಂದಿದ್ದಾರೆ ಹೊರತು ಗುರುಜಿ ಹಿಂದೆ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಬೇರೆ ಆಶ್ರಮದವ್ರ ಥರನೂ ಮಾಡಿಲ್ಲ. ಅದು ಐ ಕ್ಯಾನ್ ಟೆಲ್. ನಾನು ಎಷ್ಟು ಪಿ ಆರ್ ಅಂದ್ಬಿಟ್ಟು ಮಾಡ್ತಾ ಇದ್ನೋ ಇನಿಷಿಯಲಿ ದೇವಸ್ಥಾನ ಇದ್ದಾಗ, ಗುರುಜಿ ನಂಗೆ ಅಷ್ಟೇ ಹೇಳೋರು, ಬೇಡ ಸಾಕು ಬಿಟ್ಬಿಡು ಅಂತ. ಈಗ ಹೆಂಗೆ ಆಗಿದೆ ಅಂದರೆ, ನಾನು 1 point of time 12 ನ್ಯೂಸ್ ಪೇಪರ್ಸ್ ಎವ್ರಿ ಡೇ ಹ್ಯಾಡ್ ಟು ರೀಡ್. ಯಾವ ಕ್ಲೈಂಟ್ ಅದು ಇಲ್ಲಿ ಬರ್ತಾರೆ, ಇವಾಗ ಬರೋ 1 ನ್ಯೂಸ್ ಪೇಪರು ನಾನು ಓಪನ್ ಮಾಡೋದು ನೋಡೋಲ್ಲ, ಬೇಕಿಲ್ಲ ಅಂತ ನನಗೆ ಅನಿಸ್ತದೆ. ಬಿಕಾಸ್ ಗುರುಜಿ ಹೇಳ್ದಂಗೆ ಲೆಫ್ಟ್ ಬ್ರೈನಲ್ಲಿ ಆಲ್ರೆಡಿ ಸಿಕ್ಕಾಪಡೆ ಇದೆ, ಇನ್ನೊಂದಿಷ್ಟು ಆ್ಯಡ್ ಆಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ನೆಸೆಸರಿ. ವೈ ಐ ಶುಡ್ ನೋ, ವೈ ಯು ಶುಡ್ ಹ್ಯಾವ್ ಕ್ಯೂರಿಯಾಸಿಟಿ. ಗುರುಜಿ ಒಂದು ದಿನ ದೇವ್ರ ಬಗ್ಗೆ ಕ್ಯೂರಿಯಾಸಿಟಿ ತೋರಿಸಿದ್ದೀರಾ ಅಂತ ಒಂದ್ಸತಿ ಕೇಳಿದರು. ನಾನು ಒಂದಿನ ಕೇಳಿದ್ಯಾ, ದೇವಿ ಯಾಕೆ ಕಮಲ ಇಟ್ಕೊಂಡಿದ್ದಾಳೆ, ಡಮರು ಅಂದರೆ ಏನು, ಸರಿ ಮಾಘ ಮಾಸದ ಸ್ನಾನದ ಬಗ್ಗೆ ಹೇಳಿದ್ರು, ಯಾಕೆ ಸ್ನಾನ ಮಾಡಬೇಕು, ಇಂಥ ಕ್ಯೂರಿಯಾಸಿಟಿ ಯಾಕೆ ಇಟ್ಕೊಳ್ಳಲ್ಲ ನೀನು. ಇನ್ಫ್ಯಾಕ್ಟ್ ನೆನ್ನೆನೇ ಹೇಳಿದ್ರು ಮಾಘ ಮಾಸದ ಸ್ನಾನದ ಬಗ್ಗೆ. ನಾನೇ 3 ವರ್ಷ ಹಿಂದೆ ಕರ್ಕೊಂಡು ಹೋಗಿದ್ನಲ್ಲ ಅಂತ. ವೈ ಯು ಡೋಂಟ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಆಫ್ ಹೌ ದ ಗಾಡ್ಸ್ ಫಂಕ್ಷನ್, ಹೌ ದೇವಿ ಥಿಂಗ್ಸ್.
ಹೋಗಿ ದೇವಿ ನೋಡಕ್ಕೆ ಹೆಂಗಿದ್ದಾಳೆ ನಿಮ್ಗೆ ಕಾಣಿಸಿದ್ಲಲ್ಲ ಗುರುಜಿ, ನಿಮ್ಗೆ ಯಾವ ಥರ ಕಾಣಿಸಿದ್ಲು ಅಂತ ಒಂದಿನ ಕ್ಯೂರಿಯಾಸಿಟಿಯಿಂದ ಕೇಳಿದ್ದೀರ, ನಾನಾಗೆ ಹೇಳಿದ್ರೆ ಕೇಳಿಸ್ಕೊತೀರ. ಬಟ್ ಐ ಆಮ್ ಆಲ್ವೇಸ್ ಅವೈಲಬಲ್ ಹಿಯರ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಐ ಹ್ಯಾವ್ ಗಿವನ್ ಮೈ ನಂಬರ್ಸ್ ಟು ಆಲ್ ಮೈ ಶಿಷ್ಯಸ್ ಆ್ಯಂಡ್ ಟೋಲ್ಡ್ ಯು ಕ್ಯಾನ್ ಆಲ್ ಕಾಲ್ ಮೀ. ಹೌ ಮೆನಿ ಆಫ್ ಯು ಹ್ಯಾವ್ ಕಾಲ್ಡ್ ಆ್ಯಂಡ್ ಆಸ್ಕ್ಡ್ ಹೌ ದೇವಿ ಲುಕ್ಸ್? For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.